ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯ ಚಟುವಟಿಕೆಗಳು ವೇಗ ಪಡೆದುಕೊಂಡಿದ್ದು, ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷರಾಗಿ ಹೊಣೆ ಹೊತ್ತಿರುವ ಸೂರಜ್ ನಾಯಕ ಸೋನಿ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ತುಂಬುವ ಪ್ರಯತ್ನದಲ್ಲಿ ಇದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 4 ಕ್ಷೇತ್ರದಲ್ಲಿ ಗೆಲ್ಲುವ ಸಾಮರ್ಥ್ಯ ಜೆಡಿಎಸ್ಗೆ ಇದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದು, ಮುಂದಿನ ಚುನಾವಣೆಗೆ ಈಗಾಗಲೇ ತಯಾರಿ ಆರಂಭಿಸಿರುವುದಾಗಿ ತಿಳಿಸಿದ್ದಾರೆ. ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಸೂರಜ್ ನಾಯಕ ಸೋನಿ ಮಾತನಾಡಿ, ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡುತ್ತಿರುವುದಾಗಿ ತಿಳಿಸಿದರು. ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಬಳಿಕ ಇಡೀ ಜಿಲ್ಲೆಯನ್ನ ಸುತ್ತಿ ಕಾರ್ಯಕರ್ತರನ್ನ ಸಂಘಟಿಸುವ ಕೆಲಸ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 4 ಕ್ಷೇತ್ರದಲ್ಲಿ ಗೆಲ್ಲುವ ಸಾಮರ್ಥ್ಯ ಜೆಡಿಎಸ್ ಪಕ್ಷಕ್ಕಿದೆ. ಕಾರ್ಯಕರ್ತರ ಬಲ ಮತ್ತು ಜನಬೆಂಬಲ ನಮ್ಮೊಂದಿಗೆ ಇದೆ ಅಂತ ಹೇಳಿದ್ರು. ತಮ್ಮ ವೈಯಕ್ತಿಕ ಆಕಾಂಕ್ಷೆಯ ಬಗ್ಗೆ ಮಾತನಾಡಿದ್ರು. ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಗ್ರಾಮ ಮಟ್ಟದಿಂದ ಪಕ್ಷವನ್ನ ಬಲಪಡಿಸುವ ಕಾರ್ಯ ನಡೀತಾ ಇದ್ದು, ಯುವಕರು ಮತ್ತು ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದತ್ತ ಸೆಳೆಯಲು ಯೋಜನೆ ರೂಪಿಸಲಾಗಿದೆ ಅಂತ ತಿಳಿಸಿದ್ರು. ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಪ್ರೆಸ್ ಕ್ಲಬ್ ಅಂದರೆ ಸಿರ್ಸಿದು ಒಂದು ತಮ್ಮದೇ ಆದ ಒಂದು ಹೋರಾಟದ ಮುಖಾಂತರ ಇಲ್ಲೊಂದು ಗಟ್ಟಿ ಅಸೋಸಿಯೇಷನ್ ಇಟ್ಕೊಂಡಂಥವ್ರು. ನಿಮಗೆ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಬಯಸ್ತೀನಿ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಅಂತ ನಮ್ಮ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಘೋಷಣೆ ಮಾಡಿದ್ಮೇಲೆ ನಾನು ಒಂದು ಪ್ರಮುಖರ ಸಭೆ ಕುಮಟಕ್ಕೆ ಕರೆದಿದ್ದೆ. ಎಲ್ಲ ಜಿಲ್ಲೆಯವರನ್ನ ಪ್ರಮುಖರ ಸಭೆ ಕರೆದಿದ್ದೆ. ಆ ಪ್ರಮುಖ ಸಭೆಯಲ್ಲಿ ಒಂದು ತೀರ್ಮಾನ ಆಗಿತ್ತು. ಎಲ್ಲ ಕ್ಷೇತ್ರಕ್ಕೆ ಹೋಗಿ ನಂತರ ನಾನು ಎಲ್ಲ ಕ್ಷೇತ್ರದ ಪ್ರಮುಖರ ಅವರ ಅಭಿಲಾಷೆ, ಅವರ ಯಾರ್ಯಾರು ಭಾಳ ಸಕ್ರಿಯವಾಗಿರ್ತಾರೆ ಅವ್ರನ್ನ ಗುರುತಿಸೋದು, ಇದೆಲ್ಲರ ಬಗ್ಗೆ ಚರ್ಚೆ ಮಾಡಿ ನಂತರ ನಾನು ಈ ಜಿಲ್ಲಾ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡೋದು ಒಂದು ಹಂತ. ಮತ್ತೊಂದು, ನಮ್ಮ JDS ಪಕ್ಷ ಈಗ ರಜತ ಮಹೋತ್ಸವ ಆಚರಿಸ್ತಾ ಇದೆ. ಸಂಘಟನೆ ಪರ್ವ ನಮ್ಮಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಮ್ಮದೊಂದೇ ಜಿಲ್ಲೆ ಅಲ್ಲ, ಸಾಕಷ್ಟು ಜಿಲ್ಲೆಗೆ ಹೊಸ ಮುಖ ಅದನ್ನ ತಂದಿದ್ದಾರೆ. ಯುವಕರನ್ನ ವಿಶೇಷವಾಗಿ ಸ್ವಲ್ಪ ಯಂಗ್ ಏಜ್ ಇರೋರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ. ಕಾರಣ, ಈ ರಜತ ಮಹೋತ್ಸವದಲ್ಲಿ ನಾವು ಸಂಘಟನಾ ಪರ್ವ ಅಂತ ನಾವು ಏನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ JDS ಪಕ್ಷ ಮೊದಲು ಹೇಗೆ ಒಂದು ಸಂದರ್ಭದಲ್ಲಿ ಸಂಘಟನೆ ಆಗಿತ್ತೋ ಅದೇ ರೀತಿ ಸಂಘಟನೆ ತರಬೇಕು ಅನ್ನೋದು ಒಂದು ಉದ್ದೇಶ. ಮತ್ತೊಂದು, JDS ಅಂದ್ಕೊಳ್ಳೆ ಇದು ರಾಜ್ಯ ಪಕ್ಷ. JDS ಅಂದ್ಕೊಳ್ಳೆ ದೇವೇಗೌಡರು ಕೊಟ್ಟಂಥ ಕೊಡುಗೆ ಪಕ್ಷ. JDS ಅಂದರೆ ಅಥವಾ ಜನತಾ ಪರಿವಾರ ಅಂದರೆ ಇಲ್ಲೂ ರಾಮಕೃಷ್ಣ ಹೆಗಡೆಯವರು ಈ ಪಕ್ಷದಲ್ಲಿದ್ದಂಥವ್ರು. ಸೊ ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ರೈತರ ಪರವಾಗಿದ್ದೀವಿ ಅನ್ನೋ ಮಾತು ಇಡೀ ರಾಜ್ಯದಲ್ಲಿದೆ. ಸೊ ಇಡೀ ರಾಜ್ಯದಲ್ಲಿ ಆ ರೈತರ ಸಂಘಟನೆ ಮಾಡೋದು, ರೈತರಿಗೆ ಸ್ಪಂದಿಸೋದು ಮತ್ತು ಹಲವಾರು ಕಾರ್ಯಕ್ರಮ ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದನ್ನು ಇವತ್ತು ಜನ ಮೆಚ್ತಾ ಇದ್ದಾರೆ. ನಾವು ಇವತ್ತು NDAದಲ್ಲಿದ್ದೀವಿ. ಈ NDAನ ಇಲ್ಲಿ ಶಕ್ತಿಗೊಳಿಸಿ ಈ ರಾಜ್ಯದಲ್ಲಿ NDA ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಮತ್ತು ಜನಸಾಮಾನ್ಯರ ಒಂದು ಕೂಗು. ಮತ್ತು ಕುಮಾರಣ್ಣ ಏಕೈಕ ಮುಖ್ಯಮಂತ್ರಿ ಆ ಮಟ್ಟದಲ್ಲಿ ರೈತರ ಸಾಲ ಮನ್ನಾ ಮಾಡಿದವರು. ಹಾಗಾಗಿ ರೈತರ ಪರವಾಗಿರುವಂಥವ್ರು. ನಮ್ಮೆಲ್ಲರ ಅಭಿಲಾಷೆ ಮತ್ತು ರೈತರ ಅಭಿಲಾಷೆ ಮತ್ತು ಜನಸಾಮಾನ್ಯರ ಅಭಿಲಾಷೆ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ. ಆ ನಿಟ್ಟಿನಲ್ಲೂ ನಾವು NDAದಲ್ಲಿ ಸಕ್ರಿಯವಾಗಿದ್ದು ಈ NDA ಅಧಿಕಾರಕ್ಕೆ ತಂದರೆ ನಮಗೆಲ್ಲೋ ಒಂದು ಆಸೆ, ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೋದು, NDA ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ಬೋದು ಅನ್ನೋದು ಆಸೆ ಇದೆ.
ಅದಕ್ಕಾಗಿ ಅದು ಈ ಕುಮಾರಣ್ಣ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಸ್ವಾರ್ಥಕ್ಕಿಂತ ಹೆಚ್ಚು ರಾಜ್ಯದ ಹಿತದೃಷ್ಟಿನೂ ಇದೆ ಅನ್ನೋದು ನಮ್ಮೆಲ್ಲರ ಕಲ್ಪನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 6 ಕ್ಷೇತ್ರದಲ್ಲಿ JDS ಅಥವಾ ಜನತಾ ಪರಿವಾರ ಕುಮಟಾದಲ್ಲಿ ಗೆದ್ದಂಥದ್ದಿದೆ, ಸಿರ್ಸಿಯಲ್ಲಿ ಗೆದ್ದಂಥದ್ದಿದೆ, ಹಳಿಯಾಳದಲ್ಲಿ ಗೆದ್ದಂಥದ್ದಿದೆ, ಅಥವಾ ಈಗ ನಮ್ಮ ಲೀಡರ್ ಆದ ಅಸ್ನೋಟೆಕ್ಕರ್ ಅವ್ರು ಗೆದ್ದಂಥದ್ದು ಕ್ಷೇತ್ರ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ನಾವಿದ್ದೀವಿ. JDS ಪಕ್ಷ ಸಾಕಷ್ಟು ಮತ ತಗೊಂಡಂಥದ್ದು. ಸಿರ್ಸಿಯಲ್ಲಿ ಕೇವಲ 1,000-2,000 ಮತದಲ್ಲಿ ನಾವು ಸೋತಿದ್ದೀವಿ. ಶಶಿಭೂಷಣ್ ಹೆಗ್ಡೆ ನಿಂತಾಗ ಭಾಳ ಅಲ್ಪ ಮತದಲ್ಲಿ ನಾವು ಸೋತಂಥದ್ದು. ಸೊ ಈ ಶಕ್ತಿನ ಪುನಶ್ಚೇತನಗೊಳಿಸಿ ಆ ಶಕ್ತಿ ಎನ್ ಡಿ ಎಗೆ ಪೂರಕವಾಗಿ NDA ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಓಡಾಡ್ತಾ ಇದ್ದೀನಿ. ಈಗಾಗಲೇ ಕುಮಟಾ ಹೊನ್ನಾವರ ಓಡಾಡಿದ್ದೀನಿ. ಅದು ನನ್ನ ಕ್ಷೇತ್ರ, ನನಗೆ ಗೊತ್ತಿದೆ ಅದರದ್ದು ಯಾವ ರೀತಿ ಇದೆ ಅಂತ. ಮತ್ತು ಪ್ರಮುಖರ ಸಭೆ ಸಾಕಷ್ಟು ಬಾರಿ ಅಲ್ಲಿ ಮಾಡಿದೆ, ಅದು ನಿರಂತರವಾಗಿ ಅಲ್ಲಿ ಮಾಡ್ತಾಯಿದ್ದೀನಿ. ಅದರ ಜೊತೆಯಲ್ಲಿ ಮುಂಡಗೋಡು ಕ್ಷೇತ್ರಕ್ಕಾಗಲೇ ಹೋಗಿ ಬಂದಿದ್ದೀನಿ. ಈ ಹಳಿಯಾಳ ಕ್ಷೇತ್ರಕ್ಕೆ 23ಕ್ಕೆ ಹೋಗ್ತಾಯಿದ್ದೀನಿ. ನಾನು ಇವತ್ತೇ ಭಟ್ಕಳ ಕ್ಷೇತ್ರದವ್ರು ಬರಬೇಕು ಅಂದಿದ್ರು, ಕ್ಲ್ಯಾಶ್ ಆಗ್ತದೆ ಅಂತ ಅದು ಮುಂದೆ ಹಾಕಿದ್ದೀನಿ. ಕಾರವಾರ ಕ್ಷೇತ್ರದಲ್ಲೂ 5ನೇ ತಾರೀಕಿಗೆ ಸಭೆ ಇತ್ತು. 20-21 ಕಾರವಾರ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬರಬೇಕಿತ್ತು. ಅದ್ರ ಕಾರಣಾಂತರದಿಂದ ಅದು ಮುಂದೋಗಿದೆ. ಹಾಗಾಗಿ ಅಲ್ಲೊಂದು ಸಭೆ ಮಾಡಿ ನಂತರ ಈ ರಜತ ಮಹೋತ್ಸವದಲ್ಲಿ ಸಂಘಟನಾ ಪರವಾಗಿ ನಾವು ಜಿಲ್ಲೆಯಲ್ಲಿ ಒಂದು ಕಡೆ ಪದಗ್ರಹಣ ಸಭೆಯನ್ನು ಮಾಡ್ತೀವಿ. ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನು ಘೋಷಣೆ ಮಾಡ್ತೀನಿ, ತಾಲೂಕು ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿನ ಘೋಷಣೆ ಮಾಡ್ತೀನಿ. ಅದಾದ ನಂತರ ಪದಗ್ರಹಣ ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರು, ಕೃಷ್ಣರೆಡ್ಡಿ ಅವರು ಬರ್ತಾಯಿದ್ದಾರೆ. ಸೊ ಇದಿಷ್ಟು ನಾವು ಈ ಸಂಘಟನಾ ಪರ್ವದಲ್ಲಿ ರಜತ ಮಹೋತ್ಸವ ಅಂಗವಾಗಿ ಆಚರಣೆ ಮಾಡ್ತೀವಿ. ಅಲ್ಲೂ ಬೈಕ್ ರ್ಯಾಲಿ, ಬೈಕ್ ಶೋ ಮಾಡಿ ದೊಡ್ಡ ಬಹಿರಂಗ ಸಭೆಯನ್ನು ಅದು ಎಲ್ಲಿ ಮಾಡೋದು, ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತೀವಿ ಅಂತ ನಂತರ ನಾವೆಲ್ಲರ ಜೊತೆ ಕೂತಿ ತೀರ್ಮಾನ ಮಾಡ್ತೀವಿ. ಒಂದು ಸಂಘಟನಾ ಪರವಾಗಿ ಕೆಲಸ ಮಾಡಬೇಕಂತಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಆಸೆ, ನಮ್ಮೆಲ್ಲರ ಕರ್ತವ್ಯ NDAನ ಕರ್ನಾಟಕದಲ್ಲಿ 28ಕ್ಕೆ ಅಧಿಕಾರ ತರೋದು. ಇದು ನಮ್ಮ ಕನಸು, ಹೋರಾಟ. ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಮತ್ತೊಮ್ಮೆ ರೈತರಿಗೆ ಪುನಶ್ಚೇತನಗೊಳಿಸಬೇಕಾಗಿದೆ. ಇದೆಲ್ಲ ಕಾರಣಕ್ಕೆ NDAಗೆ ಅಧಿಕಾರ ತರಬೇಕನ್ನೋದು ನಮ್ಮ ಆಸೆ. ಹೇಳಿದೆ, ನಮ್ಮ ದೃಷ್ಟಿ ಇರೋದು NDA ಅಧಿಕಾರಕ್ಕೆ ತರಬೇಕು ಅಂತ. ಹಾಗಂತ ನಾವು ಈ JDS ಪಕ್ಷ ಸನ್ಯಾಸಿಗಳಲ್ಲ. JDS ಪಕ್ಷನೂ ಒಂದು ಹೇಳ್ತೀನಿ, BJP ವರಿಷ್ಠರು ನಮ್ಮನ್ನು ಹೊಂದಾಣಿಕೆಗೆ ತಗೊಂಡಿದ್ದಾರೆ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ ಅಂತ ನೋಡೇ ತಗೊಂಡಿರ್ತಾರೆ. ಯಾಕೆಂದರೆ ನಾವು ಖಂಡಿತವಾಗೂ ಜನರ ಪರವಾಗಿರುವಂಥ ಪಕ್ಷ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೋರಾಟ ಮಾಡ್ತೀವಿ, ಹೋರಾಟ ಮಾಡಬೇಕಾದ ನಾವು ಟಿಕೆಟ್ ಸಿಕ್ಕರಷ್ಟೇ ಹೋರಾಟ ಮಾಡ್ತೀವಿ ಅಂದರೆ ಈ ರಾಜಕಾರಣದಲ್ಲಿ ನಾವು ಅಸ್ತಿತ್ವದಲ್ಲಿ ಉಳಿಯೋದಿಲ್ಲ. ನಮ್ಮ ಪ್ರಯತ್ನ ಸಕ್ರಿಯವಾಗಿ ಕಾರ್ಯಕರ್ತರನ್ನ ಬಲಗೊಳಿಸೋದು, ಕೆಳ ಹಂತದಲ್ಲಿ ಕಾರ್ಯಕರ್ತರನ್ನ ಮುಂತರೋದು ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ಅಲ್ಟಿಮೇಟ್ ಗೋಲ್ NDA ಗೆಲ್ಲಬೇಕು. ಒರಿಜಿನಲ್ ಟೋನು ಚೇಂಜ್ ಆಗಿರ್ತದೆ, BJP ಒರಿಜಿನಲ್ ಟೋನು ಚೇಂಜ್ ಆಗಬೇಕಾಗ್ತದೆ. ನಾವು ಕೋಯಲಿಷನ್ ಅಲ್ಲಿ ಇದ್ದೀವಿ. ಹಾಗೇನಿಲ್ಲ. ನಾ ಪತ್ರಿಕೆಯಲ್ಲೂ ನೋಡ್ತಾ ಇದ್ದೀನಿ, ಹಿರೀಕರೇ ಮಾತಾಡ್ತಾ ಇದ್ದಾರೆ, ನಾವು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ನಮಗೆಷ್ಟು ಅನಿವಾರ್ಯ ಇದೆ ಅಷ್ಟೇ BJP ಅವ್ರಿಗೆ ಅನಿವಾರ್ಯ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ನಾವೆಲ್ಲ ಈಗ ನೋಡಿ, ಉದಾಹರಣೆಗೆ ಮೊನ್ನೆ MP ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ದುಡಿದಕ್ಕೆ ನಮ್ಮ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಹೇಳ್ಕೊಂಡಿದ್ದಾರೆ. JDS ಪಕ್ಷನೂ ನಮಗೊಂದು ಬಲ ಆಯಿತು, ನಾವು ಗೆಲ್ಲೋದಕ್ಕೆ ಅದು ಒಂದು ಬಲ ಆಯಿತು. ಈ ಮಟ್ಟದ ಲೀಡ್ನ ತಗೊಂತೀನಿ ಅಂದರೆ JDS ಪಕ್ಷನೂ ಒಂದು ನಮ್ಗೆ ಸಹಕಾರ ನೀಡಿದ್ದು. BJPಗೆ ಉತ್ತರ ಕರ್ನಾಟಕದಲ್ಲಿ JDS ಮೈತ್ರಿ ಅನಿವಾರ್ಯ ಉಂಟಾ? ಇದು ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ NDAದಲ್ಲಿ JDS ಬೇಕು ಅನ್ನೋದು ರಾಷ್ಟ್ರೀಯ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ.
ಬೇರೆ ಬೇರೆ ಆಧಾರದ ಮೇಲೆ ಒಂದು ಸರ್ವೆನೂ ಆಯಿತು ಇಮಿಡಿಯೇಟ್ಲಿ ಆಫ್ಟರ್ MP ಎಲೆಕ್ಷನ್. ಆವಾಗ ಆ ಸರ್ವೆದಲ್ಲಿ ಏನು ಬಂತು ಅಂದರೆ, ಇದೇ ರೀತಿ ಹೊಂದಾಣಿಕೆಗಾದರೆ 140ಕ್ಕೂ ಹೆಚ್ಚು ಸೀಟು ಈ NDA, JDS ಆ್ಯಂಡ್ BJP ಗೆಲ್ತದೆ ಕರ್ನಾಟಕದಲ್ಲಿ ಅಂತ. ಸೊ ಅವೆಲ್ಲ ಒಂದು ಮಾನದಂಡ ಇರ್ತದೆ ಈ ಹೊಂದಾಣಿಕೆ ಸೂತ್ರದಲ್ಲಿ. ನಮಗೂ ಅನಿವಾರ್ಯ ಇದೆ, ಅವ್ರಿಗೂ ಅನಿವಾರ್ಯ ಇದೆ. ಅವ್ರಿಗೆ ಸೋಲುವ ಕ್ಷೇತ್ರ ಹಳಿಯಾಳಕ್ಕೋ ಅಥವಾ ಇನ್ನೆಲ್ಲೋ ಒಂದು ಕಡೆ ಕೊಟ್ಟು 4ರಲ್ಲೋ 5ರಲ್ಲೋ ಒಂದು ಸ್ಥಾನ ನಿಮಗೆ ಕೊಡ್ತೇವೆ ಅಂತೇಳಿ ಎಲ್ಲಿ ಯಾರು ಗೆಲ್ಬೇಕೋ ಅವ್ರು ಗೆಲ್ಸುವ ಸ್ಥಾನಕ್ಕೋಸ್ಕರ ನಿಮ್ JDS ನಲ್ಲಿ ಬಿಟ್ಕೊಟ್ಟು ಹಾಗೇನಿಲ್ಲ, ಕುಮಟಾದಂತ ಪ್ರಸಿದ್ಧ ಕ್ಷೇತ್ರವನ್ನ ಕೈ ತಪ್ಪಿಸುವ ಸಾಧ್ಯತೆ ಇರೋದಿಲ್ವಾ? ಹಂಗೇನಿಲ್ಲ. ಒಂದು ಹೇಳ್ತೀನಿ, ಶ್ರಮ, ನಿಮ್ಮ ಹಣ, ನಿಮ್ಮ ಸಮಯ, ನಿಮ್ಮ ಆಯಸ್ಸು ಕರೆಕ್ಟ್, ಎಲ್ಲವೂ ಸಂಘಟನೆಗೋಸ್ಕರ ಖರ್ಚು ಮಾಡಿ. ಬಟ್ ಹಾಗೇನಿಲ್ಲ. ನೀವು MP ಚುನಾವಣೆಯಲ್ಲಿ ಕೋಲಾರ MP ಕ್ಷೇತ್ರ ನೋಡಬೇಕು. ಸರ್ ಬಿಟ್ಕೊಡಿ ಸರ್. ಅಲ್ಲಲ್ಲ, ಹೇಳಿದೆ ಅಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾಳೆ ಬೆಳಗ್ಗೆ ಕುಮಾರಸ್ವಾಮಿ ಅವ್ರನ್ನ ಸಚಿವ ಸಂಪುಟದಿಂದ ತೆಗೆದ್ರೆ ನೀವು JDS ಅಲ್ಲಿ ಉಳಿತೀರಾ? ಇದು BJP NDA ದಲ್ಲಿ ಮೈತ್ರಿಯಲ್ಲಿ ಉಳಿತೀರಾ? ಉಳಿಯೋದಿಲ್ಲ. ಆಯ್ತು, ಕುಮಾರಣ್ಣ ಒಂದು ಸ್ವಲ್ಪ ದಿವಸ ನ್ಯೂಟ್ರಲ್ ಇರಿ ಅಂತ ಹೇಳಿದ್ರೆ ಉಳಿಯೋದಿಲ್ಲ ಅಂತ ನಾವು ಅಂದ್ರೆ ರಾಜಕೀಯ ಒಂದು ಸರ್, ನಾನು ನೋಡಿದ್ದು ಇಷ್ಟು ವರ್ಷ, ನನಗೊಂದು ಚಿಕ್ಕ ಅನುಭವ ಇದೆ ರಾಜಕಾರಣದಲ್ಲಿ. ನಾವು ಕೆಲವೊಂದು ಸರಿ ನಮಗೆ ಬೇಕೋ ಬೇಡ, ಆದರೆ ವ್ಯವಸ್ಥೆಗೆ ಬೇಕಾಗ್ತದೆ. ನಾವು ಜನರ ಪರವಾಗಿ ನಿಂತು ಕೆಲಸ ಮಾಡಬೇಕು ಅಂದಾಗ ಅಧಿಕಾರ ಬೇಕೇ. ಅಧಿಕಾರ ಬೇಕಾದಾಗ ಹೊಂದಾಣಿಕೆ ಅನಿವಾರ್ಯ. ಇದು ಒಂದು ಕೋಇಲಿಷನ್ ಅಂತ ಇವತ್ತಿನ ಪ್ಯಾಟರ್ನ್ ಆಫ್ ಇಲೆಕ್ಷನ್. ಈಗ ನಾವು NDA ಮಾಡಿದ್ರೆ ಅಲ್ಲಿ UPA ಮಾಡ್ತಾರೆ. ಕುಮಟಾದಲ್ಲಿ ಹೊಂದಾಣಿಕೆ ಇದೆಯಾ? ವೈಯಕ್ತಿಕವಾಗಿ ನಾವು ಬೇರೆ ಬೇರೆ ಪಕ್ಷದವರು ನಮ್ಮ ಸಿದ್ಧಾಂತದಲ್ಲಿ ನಾವಿರ್ತೀವಿ. ಅಲ್ಲಲ್ಲ, ಅದನ್ನೇ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ. ಖಂಡಿತವಾಗೂ ನಾವು ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಒಂದು ಸಿದ್ಧಾಂತದ ಅಡಿಯಲ್ಲಿ ಇರ್ತೀವಿ. ಹೊಂದಾಣಿಕೆ ಸೂತ್ರ ಬಂದಾಗ ನಾವು ಖಂಡಿತವಾಗಿ ತೋರಿಸ್ಕೊಟ್ಟಿದ್ದೀವಿ. ಈಗ ಹೊಂದಾಣಿಕೆ ಆದ ಮೇಲೆ ಯಾವ ಚುನಾವಣೆ ನಡೀತು? ಕೋರ್ ಕಮಿಟಿಯನ್ನು ಮಾಡಿಲ್ಲ ಎಲ್ಲೂ. ಅನಿವಾರ್ಯ ಬಂದಾಗ ಆಗ್ಬೋದು. ಯಾಕೆಂದ್ರೆ MP ಚುನಾವಣೆಯಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು MP ಚುನಾವಣೆ ಮಾಡಿದ್ರು. ಹೊಂದಾಣಿಕೆ ಮೇಲೆ ಚುನಾವಣೆ ಮಾಡಿದ್ರು. ಯಾವುದೋ ಚುನಾವಣೆ ಬಂದಾಗ ಆ NDA ಮೈತ್ರಿ ಉಂಟಲ್ಲ, ಇಲ್ಲ ಅದು ಕೆಲವರು ಏನಾಗ್ತದೆ, JDS ಅಂದ್ಕೊಳ್ಳೆ ಮಂಡ್ಯ ಭಾಗದಲ್ಲಿ, ಕೋಲಾರ ಭಾಗದಲ್ಲಿ, ತುಮಕೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಅಂತಾರೆ. ಆದರೆ ಈ ಇತ್ತೀಚಿನ ದಿನದಲ್ಲಿ ನಾವು ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲೂ ನಾವು ಭಾಳ ದೊಡ್ಡ ಅಸ್ತಿತ್ವ ಇಟ್ಕೊಳ್ಳೋದಕ್ಕೆ ಆಗಿದೆ, ಆರಂಭ ಆಗಿಬಿಟ್ಟಿದೆ. 3-4 MLA ಆ ಭಾಗದಿಂದನೇ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ JDS ಅಲ್ಲೂ ಈಗ ಅನ್ನಿಸ್ತಾ ಇದೆ, ಇಡೀ ರಾಜ್ಯದಲ್ಲಿ ನಮ್ಮದಿದೆ, ನಾವು ಸರಿಯಾಗಿ ಸಂಘಟನೆ ಆಗ್ತದೆ ಅನ್ನೋದು ಭಾವನೆ ಬಂದಿದೆ. ಹಾಗಾಗಿ ಮಾಡ್ತಾರೆ. ಈಗ ಈ ರಜತ ಮಹೋತ್ಸವ ಅಂಗವಾಗಿ ಈಗಾಗಲೇ ಬೆಂಗಳೂರು, ಹಾಸನದಲ್ಲಿ ಕಾರ್ಯಕ್ರಮ ಆಯಿತು. ನಂತರ ನಮ್ಮ ಕಿತ್ತೂರು ಕರ್ನಾಟಕ ಭಾಗದ ಕಾರ್ಯಕ್ರಮ ನಾವು ಬಿಜಾಪುರಲ್ಲಿ ಮಾಡಿದ್ವಿ. ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮ ಮಾಡ್ತಾರೆ. ಹಾಗೆ ಈ ಕೋಸ್ಟಲ್ ಕರ್ನಾಟಕದ್ದು ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲ ಕಡೆ ಹೋಗುವಂಥದ್ದು ಈ ಬಾರಿ ನಿಶ್ಚಿತವಾಗಿ ಕೈಗೊಂಡಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಹೇಳಬೇಕಾಗ್ತದೆ ಒಂದು ಮಾತು. ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಏನಾಯಿತು, ಈ ರಾಜಕೀಯ ಜಂಜಾಟದಲ್ಲಿ ಯಾವಾಗೂ ಏನು, ಈಗ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ 18ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಕೇವಲ 1 ವರ್ಷದಲ್ಲಿ ಕೆಳಗಿಳಿಬೇಕಾಯ್ತು. ಅವ್ರು ಒಂದು ಹಂತಕ್ಕೆ ನಿಲ್ಲೋವರೆಗೂ ರೈತರ ಸಾಲ ಮನ್ನಾ ಮಾಡಿ ಇನ್ನೇನು ರೈತರಿಗೆ ಬೇರೆ ಬೇರೆ ಯೋಜನೆಗಳು ಕೊಡೋದು, ಅಥವಾ ಯುವಕರಿಗೆ ಯೋಜನೆ ಕೊಡೋದು, ಮಹಿಳೆಯರಿಗೆ ಯೋಜನೆ ಕೊಡೋದು, ಅಥವಾ ಶಾಲೆಗಳನ್ನು ಪುನಶ್ಚೇತನಗೊಳಿಸೋದು, ಹೀಗೆ ಪಂಚರತ್ನ ಯೋಚನೆ ಇಟ್ಕೊಂಡು ಅವರು ಬೇರೆ ಬೇರೆ ಕಾರ್ಯಕ್ರಮ ಕೊಡೋ ಹಂತದಲ್ಲೇ ಅವ್ರಿಗೆ ಅನ್ಯಾಯ ಆಯಿತು, ಹೊರಗೆ ಬರಬೇಕಾಯ್ತು. ಹಾಗಾಗಿ ಸ್ವಲ್ಪ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಏರುಪೇರು ಇದ್ದೇ ಇರ್ತದೆ. ಸ್ವಲ್ಪ ಅದರಲ್ಲಿ ಆ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ರು. ಆದರೆ ಈಗ ಯಾವಾಗ ಕೇಂದ್ರ ಸಚಿವರಾದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ದೃಢ ನಿರ್ಧಾರ ತಗೊಂಡು ಒಂದು ಸಂಚಲನ ಮೂಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ. ಈಗಾಗಲೇ ಸಾಧಾರಣ 10,000 ಕಿಲೋಮೀಟರ್ ಸಂಚರಿಸಿ 60 ಕ್ಷೇತ್ರಕ್ಕೆ ಓಡಾಡಿದ್ದಾರೆ. ನಮ್ಮ ಕುಮಟಾ ಕ್ಷೇತ್ರಕ್ಕೂ ಬಂದಿದ್ರು. ಮುಂದೊಂದು ದಿನದಲ್ಲಿ ಸಿರ್ಸಿ ಕ್ಷೇತ್ರಕ್ಕೂ ಬರ್ತಾರೆ. ಕಾರವಾರ ಕ್ಷೇತ್ರಕ್ಕೆ ಬರೋರಿದ್ದರು, ಸ್ವಲ್ಪ ಮುಂದೆ ಹೋಯ್ತು.
ಹಾಗಾಗಿ ನನಗೆ ವಿಶ್ವಾಸ ಇದೆ. ಹಿಂದೇನಾಯಿತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದರೆ ನಿಮಗೆ ಹೇಳಿದ್ದೀನಿ, ಇತಿಹಾಸ ಹೇಳಿದ್ದೀನಿ. ಉತ್ತರ ಕನ್ನಡದಲ್ಲಿ 4 ಕ್ಷೇತ್ರದಲ್ಲಿ ಪ್ರಬಲವಾಗಿ ನಾವು ಸ್ಪರ್ಧೆ ಮಾಡಿದಂಥವ್ರು, ಗೆದ್ದಂಥದ್ದು ನೋಡಿದ್ದೀವಿ. ಹಾಗಾಗಿ ಇವೆಲ್ಲದರ ಮಧ್ಯೆ ನಮ್ಮಲ್ಲಿ ಶಕ್ತಿ ಇದೆ ಅನ್ನೋದು ಗೊತ್ತಿದೆ. ಆದರೆ ಯಾರೋ ಒಂದು ನಾಯಕತ್ವ ವಹಿಸಿ ಇಡೀ ರಾಜ್ಯಕ್ಕೆ ತಿರುಗಾಡುವಂಥ ನಾಯಕತ್ವ ಬೇಕಿತ್ತು. ಅದು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಇಡೀ JDSಗೆ ಪುನಶ್ಚೇತನ ಮಾಡುವಂಥ ಶಕ್ತಿ ಕೊಡ್ತಾ ಇದ್ದಾರೆ, ಇಲ್ಲೂ ಬರ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸ ಇದೆ. ಇದು 6-3 ಇರುವುದಿಲ್ಲ, ಇದು ಮೇಲ್ಹಂತಕ್ಕೆ ಮೇಲ್ಪಂತಿಗೆ ಹೋಗ್ತದೆ. ಇವತ್ತು ಕರ್ನಾಟಕದಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ತಮಗೆಲ್ಲ ಗೊತ್ತಿರೋ ವಿಚಾರ, ಒಂದು ರೀಜ್ನಲ್ ಪಾರ್ಟಿಯಾಗಿ 25 ವರ್ಷ ಉಳೀತು ಅಂದರೆ ಅದು JDS ಪಕ್ಷ ಒಂದೇ ಅಂತ. ಯಾಕೆಂದರೆ ಘಟಾನುಘಟಿಗಳು ಭಾಳ ದೊಡ್ಡ ಹಿರಿತನ ಇರುವಂಥ ಲೀಡರ್ಸು ಪಾರ್ಟಿ ಕಟ್ಟಿದ್ರು ಈ ರಾಜ್ಯದಲ್ಲಿ. ಯಾರ ಕೈಲೂ ಅದನ್ನು ನಡ್ಸ್ಕೊಂಡು ಹೋಗೋಕ್ಕಾಗಲಿಲ್ಲ. ರಾಷ್ಟ್ರೀಯ ಪಕ್ಷದ ಮಧ್ಯ ಒಂದು ರೀಜ್ನಲ್ ಪಾರ್ಟಿ ನಡ್ಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಇರೋದಿಲ್ಲ. ಆದರೆ ಅದು ಏನಾದರೂ 25 ವರ್ಷ ನಿರಂತರವಾಗಿ ಹೋರಾಟದ ಮುಖಾಂತರ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಅವರು ಮತ್ತು ಸಮಸ್ತ ಕಾರ್ಯಕರ್ತರು ನಡ್ಸ್ಕೊಂಡು ಬಂದದ್ದಿದ್ರೆ ಅದು JDS ಪಕ್ಷ ಅಂತ ಭಾಳ ಅಭಿಮಾನದಿಂದ ಹೇಳ್ತೀನಿ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ನಾವು ತಗೊಂಡು ಹೋಗ್ತೀವಿ. ಇನ್ನೊಂದು ವಿಷಯ ಏನಕ್ಕೆಂದರೆ, ತಾವು ಕೇಳಿದ ಪ್ರಶ್ನೆಗೆ ಉತ್ತರ, ಪಕ್ಷ ಆ ಮಟ್ಟದಲ್ಲಿ ಬೆಳೀತಾ ಇಲ್ಲ ಅಂತ. ಇಲ್ಲಿ ಪಕ್ಷಕ್ಕೆ ಬಂದು ಆಯ್ಕೆಯಾಗಿ ಅವಕಾಶ ಸಿಕ್ಕಿದ ನಂತರ ಬೇರೆ ಪಕ್ಷಕ್ಕೆ ಜಿಗಿದು ಹೋಗ್ತಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತದೆ. ನಾನು ಎಲ್ಲಿಂದ ಹೇಳಿದೆ, ದೇಶಪಾಂಡೆಯವರಿಂದಲೇ ಹೇಳ್ಬೋದು. ಅಲ್ಲಿಂದ ಅಲ್ಲಿ ತನಕ ಕೂಡ ಕುಮಟಾ ಶಾಸಕರಾಯಿತು. ಈಗ ಎಲ್ಲ ಪಕ್ಷಕ್ಕೆ ಬಂದರು, ಶಾಸಕರಾದರು, ಅವಕಾಶ ಸಿಕ್ತು, ಬೇರೆ ಪಕ್ಷಕ್ಕೆ ಹೋದರು. ಹೀಗಾಗಿ ಪಕ್ಷದಲ್ಲಿ ಏನಕ್ಕೆ ಮತ್ತು ಹೊಸ ಕಾರ್ಯಕರ್ತರು ಬಂದು, ಹೊಸ ನಾಯಕರು ಬಂದು ಮತ್ತು ಪಕ್ಷ ಸಂಘಟನೆ ಮಾಡೋದ್ರಿಂದ ಪಕ್ಷಕ್ಕೆ ಆ ರೀತಿಯ ಒಂದು ಡ್ಯಾಮೇಜ್ ಆಗಿದೆ. ಆ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕಾಗಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ತೊಗೊಂಡ್ವಿ, ಇಡೀ ಜಿಲ್ಲೆ ತಾಲೂಕು. ನಾವು ಇವತ್ತು ನೀಗೊಂದು ಮಾತು ಹೇಳಿದ್ರಿ, ನೀವು ಎಲ್ಲಿಲ್ಲದೆ ಹೋಗ್ಬಿಡ್ತೀರಿ ಅಥವಾ ಅವ್ರ ಮಂತ್ರಿ ಇಲ್ಲ ಅಂದ್ಬಿಟ್ರೆ ಕಷ್ಟ. ಅಲ್ಲಲ್ಲ, ಅದಕ್ಕಾಗಿ ನಾವು ಯಾವುದೂ ಕಾರಣಕ್ಕೂ ಯಾವ ಇದರಲ್ಲೂ ಆ ಸ್ಥಿತಿಲಿ ಇಲ್ಲ. ನಮ್ಮದೇ ಆ ಶಕ್ತಿ ಇದೆ. ಆ ಶಕ್ತಿ ಕಾರ್ಯಕರ್ತ ಅಂತ ಹೇಳ್ತಿದ್ದಾರೆ, ಇಷ್ಟು ವರ್ಷ ಹೋರಾಟ ಮಾಡಿದ್ರು, ಜನರ ಪರ ನಿಂತ್ಕೊಂಡ್ರು, ಹೋದ್ರು ಪಾಪ, ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು 100% ಪ್ರತಿಯೊಬ್ಬರು ಪಾದಯಾತ್ರೆಯಿಂದ ಎಷ್ಟು ಓಟ್ಗಳು ಟರ್ನ್ ಆದವು, ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿದ್ರು, ಎದುರು ಅಂದ್ರೆ ಅವ್ರಿಗೆ ಇವರೇ ಆಗಿದ್ರು. ಈಗ NDA ನಾವು ಧ್ವನಿ ತಗ್ಸಿದ್ದಾರೆ. ಇವತ್ತು ಎಲ್ಲೂ ನಾವು ಅಲ್ಲಲ್ಲ NDAದಲ್ಲಿ ಇದ್ದೀವಿ. ಅದಕ್ಕೆ 100% ವರಿಷ್ಠ ತೀರ್ಮಾನಕ್ಕೆ ಸ್ವಾಗತ ಮಾಡ್ತೀವಿ. ಮತ್ತು ಎಲ್ಲಿ ಒಂದು ಸರ್, ನಮಗೂ ಯಾರಿಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಜನಸೇವೆ ಮಾಡಬೇಕಾದ್ರೆ ಅಧಿಕಾರ ಬೇಕಾಗ್ತದೆ. ನಮಗೂ ಒಂದು ನಾವು ಅಧಿಕಾರಕ್ಕೆ ಬರಬೇಕು ಅಂದರೆ ನಾವು ಕೊಯ್ಲಿಷನ್ ಮಾಡ್ಕೋಬೇಕು ಅನ್ನೋದು ನಮಗೂ ಅರಿವಿದೆ. ಅವರು ಪಾಸಿಂಗ್ ಮಾರ್ಕ್ ಆಗಬೇಕು ಅಂದರೆ 113 ಕ್ರಾಸ್ ಆಗಬೇಕು ಅಂದರೆ ನಮ್ಮ ಜೊತೆಗೆ ಸೇರ್ಕೋಬೇಕು ಅಂತ ಅವ್ರಿಗೆ ಅರಿವಿದ್ದೇ ಕೊಯ್ಲಿಷನ್. ನಾನು ಅದನ್ನ ಹೇಳಕ್ ಬಯಸ್ತೀನಿ. ನಮ್ಮ ಕಾರ್ಯಕರ್ತರು ಸದೃಢವಾಗಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸೋ ಸಲುವಾಗಿ ಇಡೀ ಜಿಲ್ಲೆನೂ ಈಗ ಓಡಾಡ್ತಿದ್ದೀನಿ. ನನ್ನ ಕ್ಷೇತ್ರದ ಇವತ್ತು ನೀವು ಚಿತ್ರಣ ನೀವು ತಿಳ್ಕೊಬೋದು, ನೀವು ರಿಪೋರ್ಟರ್ಸು ನಿಮ್ಗಲ್ಲಿ ಮಾಹಿತಿ ತಗೋಬೋದು. ಇವತ್ತು ನನ್ನ ಮೇಲೆ ದೊಡ್ಡ ಅನುಕಂಪ ಇದೆ. ಸೂರಜ್ ನಾಯಕ್ ಸ್ವಾಮಿ ಒಂದ್ಸರಿ ಗೆಲ್ಲಬೇಕು ಅನ್ನೋದು ಅದಿದೆ 100%. ಅಲ್ಲಿಗಳೇ ಆಕಾಂಕ್ಷಿ ಇರ್ಲೇಬೇಕಲ್ಲ. ಇವತ್ತು ನಾವು ಮುಖ್ಯಮಂತ್ರಿ ಕುಮಾರಣ್ಣನೇ ಯಾಕೆ ಆ ವಿಶ್ವಾಸ ಇಲ್ಲ ಅಲ್ಲ? ಯಾಕೆ ಈ ಒಂದು ಸರ್ ಅಲ್ಲಲ್ಲ ಒಂದು ಸರ್, ಅವಾಗೂ JDS B.Pharm ಕೊಡ್ಬೇಕಾದ್ರೆ ವರಿಷ್ಠರೇ ತೀರ್ಮಾನ ತಗೊಂಡದ್ದು, ಈಗೂ ಅವರೇ ತಗೊಂತಾರೆ. ಬಟ್ ನನ್ ವಿಶ್ವಾಸ ಇದೆ, ನನ್ನ ಬಗ್ಗೆ 100% ವಿಶ್ವಾಸದಿಂದನೇ ಕೇಳ್ತೀನಿ. ವಿಶ್ವಾಸ ಅರ್ಹತೆನೂ ಇದೆ. ಈ ಕ್ಷೇತ್ರದಲ್ಲಿ ಕುಮಟಾ ಕ್ಷೇತ್ರದಲ್ಲಿ JDS ಸದೃಢವಾಗಿದೆ. ಮೊದಲು ಗೆದ್ದಂಥ ಕ್ಷೇತ್ರ JDS. ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳ್ತೀವಿ. ಕುಮಟಕ್ಕೆ ಸೂರಜ್ ನಾಯಕ್ ಸೋನಿ ಅವರ ಆಕಾಂಕ್ಷಿ, 100% ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬೇಕಾಗಿ ಬರಾಕ್ತಾರೆ ಅಥವಾ ಆ ಸ್ಥಿತಿಗತಿ ಮೇಲೆ ಹೋಗ್ತದೆ. ಅದೇನಾಗ್ತದೆ ಗೊತ್ತಾ, ಯಾವಾಗೂ ಈ ರಾಜಕಾರಣದಲ್ಲಿ ಯಾವತ್ತು ಅನಿವಾರ್ಯ ಬರ್ತದೆ ಅವಾಗ ಹೊಂದಾಣಿಕೆ ಆಗ್ತದೆ. ಇಲ್ಲಾಂದ್ರೆ ನಾವು ನಮಗೆ 110 ಸೀಟ್ ಸಿಗೋದಿದ್ರೆ 13 ಸಿಗೋದಿದ್ರೆ ನಾವು ಯಾಕೆ ಹೊಂದಾಣಿಕೆಗೆ ಹೋಗ್ತಿದ್ವಿ? ಸ್ಥಳೀಯ ಸಂಸ್ಥೆ ಚುನಾವಣೆ
ಲೋಕಲ್ ಬಾಡಿ ಸ್ಥಳೀಯನೂ ಅದೇ ಬರ್ತದೆ ಅಂತ ಆ ಒಂದು ಮೆಟ್ರಿಕ್ಸ್ ಮೇಲೆ ಏನೇನು ಹೊಂದಾಣಿಕೆ ಬರ್ತದೆ ಅದು ವರಿಷ್ಠ ಯೋಚನೆ ಮಾಡ್ತಾರೆ. ಏಕಾಂಗಿ ಹೋರಾಟ ಮಾಡಬೇಕಂದ್ರೆ ಫ್ರೆಂಡ್ಲಿ ಫೈಟ್ ಹೋರಾಟ ಮಾಡ್ತೀವಿ, ಜೊತೆಗೆ ಸೇರ್ ಮಾಡಬೇಕು ಅಂದ್ರೆ ಜೊತೆಗೆ ಸೇರ್ ಮಾಡ್ತೀವಿ. ನಾವು ಪಕ್ಷದ ಹಿರಿಯರ ತೀರ್ಮಾನ, ನಮ್ಮ ವರಿಷ್ಠ ತೀರ್ಮಾನಕ್ಕೆ ನಾವು ಬದ್ಧರಿದ್ದೀವಿ. ನಾವು ಮತ್ತೆ ನಾವು ಯಾರು ಪಕ್ಷ ಬಿಜೆಪಿನೂ ರಾಜಕೀಯ ಸನ್ಯಾಸಿಗಳಲ್ಲ, ಅವರು JDS ರಾಜಕೀಯ ಸನ್ಯಾಸಿಗಳಲ್ಲ. ಅವರು ಸದೃಢವಾಗಿದ್ದಾರೆ, ನಾವು ಜಿಲ್ಲೆಯಲ್ಲೂ ಸದೃಢವಾಗಿದ್ದೀವಿ ಮತ್ತು ಗಟ್ಟಿ ಆಗ್ತೇವೆ. ಮತ್ತು ಹಂಗಂತ ಈ ವಿಚಾರ ಮಾಡಿ ನಾವು ನ್ಯೂಟ್ರಲ್ ಆಗತ್ತ ಚಾಲೂನೇ ಇರತ್ತ 100% ಕೋಯಿಲಿಷನ್ನಲ್ಲಿ NDA ಭಾಳ ಪ್ರಬಲ ಶಕ್ತಿ ಕರ್ನಾಟಕದಲ್ಲಂತೂ ಇರ್ತದೆ. ಉತ್ತರ ಕನ್ನಡದಲ್ಲಿ ತೋರಿಸ್ಕೊಡೋದಕ್ಕೆ ನಾನು ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ನಂಗೆ ಕುಮಾರಣ್ಣ, ತೋರಿಸ್ಕೊಡ್ತೀನಿ. NDA ಪ್ರಬಲವಾಗಿ ನಿಲ್ತದೆ ಮತ್ತು 6 ಕ್ಷೇತ್ರ ನಾವು NDAದವ್ರು ಗೆಲ್ಲೋದಕ್ಕೆ ಎಲ್ಲ ಥರದ ತಂತ್ರಗಾರಿಕೆ, ಎಲ್ಲ ಥರದ ಹೋರಾಟ ಮಾಡ್ತೀವಿ. ಹಳೆಯ ಒಂದು JDS ನಾಯಕರು ಕುಮಾರಸ್ವಾಮಿ ದೂರು ಕೊಟ್ಟಿದ್ರು, ಹಳೆ ಟೀಮ್ ಒಂದು ಟೀಮ್ ಮಾಡಿದ್ರು. ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ. ನನಗೆ ವೈಯಕ್ತಿಕವಾಗಿ ಅವರು ನನ್ನ ಹತ್ರ ಏನು ಕೇಳಲಿಲ್ಲ. ನಾನು ಅವ್ರ ಹತ್ರ ಮಾತಾಡಿದಾಗೂ ಅವರೇನು ಅಂತ ಆ ಥರದ್ದು ಹೇಳಲಿಲ್ಲ. ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣ ರೆಡ್ಡಿಯವರು ಅವ್ರಿಗೆ ಸವಿಸ್ತರವಾಗಿ ಹೇಳಿದರು, ಯಾಕಾಗಿ ಈ ಸೂರಜ್ ನಾಯ್ಕ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ, ಯಂಗ್ಸ್ಟರ್ಸನ್ನು ತರಬೇಕು ಅನ್ನೋ ದೃಷ್ಟಿಯಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ, ಅದು ಇಲ್ಲಿ ಮಾಡಿದ್ದಾರೆ ಅಂತ. ಅದಾಗ್ಯೂ ಅವರು ಪತ್ರಿಕೆ ಹೇಳಿಕೆಗೆ ಹೋಗಬಾರ್ದಿತ್ತು. ನನಗೆ ನೋವಿದೆ ಅವರು ಪತ್ರಿಕೆ ಹೇಳಿಕೆ ಹೋದದ ಬಗ್ಗೆ. ಪಕ್ಷದ ಹಿರಿಯರು ಅವರು ವಿಚಾರ ಮಾಡಬೇಕು. ಈಗಷ್ಟೇ ತಾವುಗಳು ಹೇಳ್ದಂಗೆ ನಾವೇನಾದರೂ ಒಂದು ಆಕಾಂಕ್ಷೆ ಇಟ್ಕೊಂಡಿರ್ತೀವಿ, ಅದಿಲ್ಲ ಆದಾಗ ನಾವು ಪಕ್ಷ ಅಂದ್ಕೊಂಡು ತಲೆ ಬಾಕೊಂಡು ಹೋಗಬೇಕಾಗ್ತದೆ. ಅದನ್ನು ಅವ್ರು ಮಾಡ್ತಾರನ್ನೋ ವಿಶ್ವಾಸ ಇದೆ. ಅವ್ರಿಗೆ ಅಷ್ಟೊತ್ತಿಗೇನೋ ನೋವಾಗಿರ್ಬೋದು, ಅದರ ಪಕ್ಷ ಬಿಟ್ಟು ಹೋಗುವಂಥ ತೀರ್ಮಾನ ಅವ್ರು ಯಾರೂ ಮಾಡೋದಿಲ್ಲ ಅನ್ನೋದು ನನಗೆ ವಿಶ್ವಾಸ ಇದೆ. ಮುಂದೊಂದು ದಿನದಲ್ಲಿ ಎಲ್ಲ ಸರಿ ಹೋಗ್ತದೆ, ಈಗೂ ಸರಿ ಹೋಗ್ತಾನೆ ಇದೆ. ಅವ್ರು ಯಾಕೋ ಸ್ವಲ್ಪ ತಪ್ಪು ಕಲ್ಪನೆ ಇಟ್ಕೊಂಡು ಮಾತಾಡಿದ್ದಾರೆ. ಸರಿ ಹೋಗ್ತದೆ. ಪಕ್ಷ ಗಟ್ಟಿಯಾಗಿ ಹೋಗಿ ಯಾರ ಸಲುವಾಗೂ ಪಕ್ಷ ನಿಲ್ಲೋದಿಲ್ಲ, ಒಂದಂತೂ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೋಗ್ಬೇಕಾದದ್ದು ಅವ್ರಿಗೂ ಅನಿವಾರ್ಯ ಇದೆ, ನಮಗೂ ಅನಿವಾರ್ಯ ಇದೆ. ಸುದ್ದಿಗೋಷ್ಠಿಯಲ್ಲಿ JDS ಮುಖಂಡ ಉಪೇಂದ್ರ ಪೈ ಸೇರಿ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರಬರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.